ಮೈಸೂರು ಆಕಾಶವಾಣಿಯ ಸುವರ್ಣ ಮಹೋತ್ಸವ ಸಮಾರಂಭದ ಧ್ವನಿಮುದ್ರಣದಿಂದ ಆಯ್ದ ಅವತರಣಿಕೆಗಳ 3ನೇ ಭಾಗ. ಈಗ ಮೈಸೂರಿನ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯ ಮಕ್ಕಳಿಂದ ರಾಮಲೀಲಾ ನೃತ್ಯ ನಾಟಕದ ಒಂದು ಭಾಗ. ನಾಟಕದ ವಿಷಯ ಶ್ರೀಮದ್ ರಾಮಾಯಣದಲ್ಲಿ ಅತ್ಯಂತ ಮನ ಕರಗಿಸುವಂಥ ಭಾಗ, ಚಿತ್ರಕೂಟದಲ್ಲಿ ಭರತ ರಾಮ ಸಮಾಗಮ. ಅವನಿತಾಯಿ ರಘುನಾಥ ಪಿತನಿಂದವರ ಮಗುಳೊಡಬಡಿಸಿ ನೃಪನಗರುವನ ಹೊರವಂಟನು ಕಕುತ್ಸಾನ್ವಯನ ದರುಶನಕ್ಕೆ ಬಂದವರು ಅರಿದು ಬಾಹೋಗೆಂದು ನೇಮಿಸಿ ಬಳಿಕ ಭರತಸ್ಯಂದನವ ಕಂಡರಿದು ಲಕ್ಷ್ಮಣ ದೇವ ಅಲುಮೊರೆದ ಭರತ ಬಂದ ಹದನೇ ನರಿಯಬಾರದು ಜಿಯ ಬೆಸಸೊಂದರೆ ನಿಮಿಷದಲ್ಲಿ ನಿರ್ಣಯಿಸಿ ತೋರುವೆನು ನಿರುಪಮವ. ಅವಧರಿಸು ರಾಜೇಂದ್ರ ವಸುಧಾ ಯುವತಿಗರಸಗೇಳು ರಕ್ಷಿಸು ಭುವನ ಜನವನು ವಿಜಯ ಮಾಡೆಂದೆರಗಿದನು ಪದಕೆ ತಂದೆಯಡಗಿದ ಬಳಿಕ ನೀನೇ ತಂದೆ ತಾಯಿ ನಮಗವನಿತಾಯಲಿ ಸಂಧಿಸುವರೇ ಮನವ ಮಕ್ಕಳ ಮರೆಯ ಮಾತೆ. ಇಂದು ನೀವರಸಾಗದಿರೆ ತಮ್ಮಂದಿರಲಿ ತಾನೊಬ್ಬ ನಿಮಗಿಲ್ಲೆಂದು ಚಿತ್ತೈಸೆನ್ನುತ್ತ ಭಿನ್ನಹ ಮಾಡಿದ ಭರತ ನಮ್ಮ ಪಾಡೇನು ಆದಿಯವನಿಯ ಹೆಮ್ಮೆಕಾರರು ಸತ್ಯ ಮಾರ್ಗವರೆಮ್ಮಿದವರೇನ ಪ್ರಬುದ್ಧರೇ ಆದಡಲೆ ರಾಜೇಂದ್ರ ನಿಮ್ಮಯ ಪಾದುಕೆಯ ಚಿತ್ತೈಸಿ ದೇವರ ಪಾದವೆಂದೇ ಕಂಡು ಸೇವೆಯ ಮಾಡಿಕೊಂಡಿಹೆನು. ಘನ ಕೃಪಾಸಾಗರನು ತನ್ನಯ ನೆನಹು ನೆಲೆ ನಿಲ್ಲುವಂತೆ ಪಾದುಕೆಯನು ಕರುಣಿಸಲು ಶರಣು ಸಲಹೆಂದೆರಗಿದನು ಭರತ. ಬಲು ಪ್ರಿಯರ ಆತ್ಮನಿ ಬಲಾಯ್ ಆತ ಸಾಹಿದೋ ಹಿ ಪೈ ಸೇವಕ ಹಿತ ಸಾಯಿ ಮೇರ ಭಲೋ ಕಿಯಾ. ಶ್ರೀಮತಿ ಕಮಲಾ ಗೋಪಾಲಸ್ವಾಮಿಯವರು ಆಕಾಶವಾಣಿಯ ಸ್ಥಾಪಕರಿಗೆ ಸ್ಫೂರ್ತಿ ಕೊಟ್ಟವರು. ಮೈಸೂರಿನ ಅಭ್ಯುದಯಕ್ಕಾಗಿ ಡಾಕ್ಟರ್ ಗೋಪಾಲಸ್ವಾಮಿಯವರು
ಆಕಾಶವಾಣಿ, ಶಿಶುವಿಹಾರ ಮುಂತಾದ ಯಾವ್ಯಾವ ಕ್ಷೇತ್ರಗಳಲ್ಲಿ ದುಡಿದರೋ ಅವೆಲ್ಲ ಕ್ಷೇತ್ರಗಳಲ್ಲೂ ಅವರ ಸಮಕ್ಕೂ ಇವರು ದುಡಿದರು. ಆಕಾಶವಾಣಿಯನ್ನು ಶೈಶವದಿಂದಲೂ ಬಲ್ಲವರು, ಸಾಕಿದವರು. ಅವರಿಗೆ ನಮ್ಮೆಲ್ಲರ ನಮನವನ್ನು ಸಲ್ಲಿಸಿ ತಮ್ಮ ನೆನಪುಗಳನ್ನು ತಿಳಿಸಬೇಕಾಗಿ ಬೇಡುತ್ತೇನೆ. ಅದೊಂದು ದಿನ ಸುಮಾರು 43 ವರ್ಷಗಳ ಹಿಂದೆ ನನ್ನ ಪೂಜ್ಯಪತಿ ಶ್ರೀ ಡಾಕ್ಟರ್ ಎಂ ಬಿ ಗೋಪಾಲ ಸ್ವಾಮಿಯವರು ಮೈಸೂರಿನಲ್ಲಿ ಒಂಟಿಕೊಪ್ಪಲಿನಲ್ಲಿರುವ ನಮ್ಮ ಮನೆಯಲ್ಲಿ ಆಕಾಶವಾಣಿಯ ಪ್ರಸಾರದ ಹವ್ಯಾಸವನ್ನು ಪ್ರಾರಂಭ ಮಾಡಿದರು. ನನ್ನ ನೆನಪಿನಲ್ಲಿ ಈಗಲೂ ಅದು ಅಚ್ಚಳಿಯದೆ ಉಳಿದಿದೆ. ಅವರು ಇದಕ್ಕಾಗಿ 30 ವಾಟ್ ಶಕ್ತಿಯ ಒಂದು ಚಿಕ್ಕ ಟ್ರಾನ್ಸ್ಮಿಟರನ್ನು ಶ್ರೀ ಜಗದೀಶ್ ಅವರ ತಾಂತ್ರಿಕ ಸಹಾಯದಿಂದ ಪ್ರಯೋಗ ಮಾಡಿ ಜಯಶೀಲರಾದರು. ಈಗ ನಡೆದ ಒಂದು ಘಟನೆ ನನಗೆ ಜ್ಞಾಪಕಕ್ಕೆ ಬರುತ್ತಿದೆ. ನನ್ನ ಪತಿಯವರು ಮಹಡಿ ಮೇಲೆ ಅವರ ಕೋಣೆಯಲ್ಲಿ ಪ್ರಸಾರ ಕಾರ್ಯದಲ್ಲಿ ತೊಡಗಿದರು. ನನ್ನ ಅಣ್ಣ ಅವರ ಸಂಗಡ ಸಹಕರಿಸುತ್ತಿದ್ದರು. ಆಗಿನ ಮೈಸೂರು ಮಹಾರಾಜರನ್ನು ಟೀಕಿಸಿ ಮಾತಾಡಿದರು. ನಮ್ಮವರಿಗೆ ಬಂದ ಕೋಪ ಅಷ್ಟಿಷ್ಟಿಲ್ಲ. ಅವರಿಗೆ ಮಹಾರಾಜರು ಅಂದರೆ ಬಹಳ ಭಕ್ತಿ ಮತ್ತು ಗೌರವ. ಕೂಡಲೇ ನನ್ನನ್ನು ಕರೆದು ನಮ್ಮ ಅಣ್ಣನನ್ನು ತಕ್ಷಣ ಮನೆಯಿಂದ ಹೊರಗೆ ಕಳಿಸಿಬಿಡು ಅಂತ ಆಜ್ಞೆ ಮಾಡಿದರು. ನಮ್ಮ ಅಣ್ಣನು ಹೊರಗೆ ಹೇಗೆ ಕಳಿಸಲಿ, ಹೇಗೆ ಮಾಡಲಿ ಎಂದು ಯೋಚಿಸುತ್ತಿದ್ದೆ. ಆ ಸಮಯದಲ್ಲಿ ನಾನು 8 ತಿಂಗಳು ಗರ್ಭಿಣಿ. ಆಜ್ಞೆಯನ್ನು ಕೇಳಿ ತತ್ತರಿಸಿ ನಿಲ್ಲಲು ಸಹ ಶಕ್ತಿ ಇಲ್ಲದೆ ಕುಸಿದೆನು. ಅಕಾಲ ಪ್ರಸವವಾಗಿ ನನ್ನ 2ನೇ ಮಗನು ವಿಜಯಶಂಕರ್ ಹುಟ್ಟಿದನು. ರೇಡಿಯೋ ಪ್ರಸಾರದ ಪರವಾಗಿ ಪಡೆಯಲು ಬ್ರಿಟಿಷ್ ಸರ್ಕಾರದನ್ನೇ ಬಹಳ ಹೋರಾಡಿದರು. ಆಕಾಶವಾಣಿ ಪ್ರಸಾರದ ಪ್ರಾರಂಭೋತ್ಸವವನ್ನು ಶ್ರೀ ಮೆಟ್ಕಾಫ್ ಅವರು ಆಗಿನ ವೈಸ್ ಚಾನ್ಸಲರು ಮಾಡಿದರು. ಆಕಾಶವಾಣಿ ಪ್ರಸಾರ ಕಾರ್ಯಗಳಿಗೆ ಸಾಹಿತ್ಯ, ಸಂಗೀತ ಕ್ಷೇತ್ರದ ಅನೇಕ ಮಹಾವ್ಯಕ್ತಿಗಳನ್ನು ನಮ್ಮ ಮನೆಯಲ್ಲಿಯೇ ಸೇರುತ್ತಿದ್ದರು. ಅವರಲ್ಲಿ ಅನೇಕರು ಅವರ ಪರಿಚಯದ ರಸನಿಮಿಷಗಳು ಇಂದಿಗೂ ನನಗೆ ನೆನಪಿದೆ. ನನ್ನ ಪತಿ ಡಾಕ್ಟರ್ ಗೋಪಾಲ ಸ್ವಾಮಿಯವರು ಕುದುರೆ ಸವಾರು ಸಹ ದಿನನಿತ್ಯ ಈಗಿನ ಆಕಾಶವಾಣಿ ಮುಂದಿರುವ ರಸ್ತೆಯ ತುದಿಯಲ್ಲಿ ಓಡಾಡುತ್ತಿದ್ದರು. ಹೀಗೆ ಯಾಕೆ ಓಡಾಡುತ್ತಿದ್ದೀರಿ ನಾನು ಕೇಳಿದಾಗ, ಈ ನಿವೇಶನವನ್ನು ತೆಗೆದುಕೊಂಡು ಇಲ್ಲಿ ಆಕಾಶವಾಣಿಯನ್ನು ಸ್ಥಾಪಿಸಬೇಕೆಂದು ನನ್ನ ಮಹದ ಆಶೆ ಇದೆ. ಅದಕ್ಕಾಗಿ ನಾನು ಐ ಆಮ್ ಮೂವಿಂಗ್ ಅಪ್ ಆ್ಯಂಡ್ ಡೌನ್ ಅಂತ ಹೇಳಿದರು. ಈ ಆಕಾಶವಾಣಿ ಈಗ ಇರುವ ಸ್ಥಳದಲ್ಲಿ ಕಾಣಲು ಅವರಿಗಿದ್ದ ದೃಢತೆ ಇಷ್ಟು. ಆಕಾಶವಾಣಿ ಕೇಂದ್ರವನ್ನು ಸ್ಥಾಪಿಸಲು ನನ್ನ ಪತಿಯವರ ಜೊತೆಗೆ ಸಹಕರಿಸಿದ ಅವರ ಮಿತ್ರರು ಅನೇಕರು. ಅವರೆಲ್ಲರಿಗೂ ನನ್ನ ವಂದನೆಗಳು. ಈ ಸಂದರ್ಭದಲ್ಲಿ ನನ್ನ ಮಾಧ್ಯ ಪತಿಯರನ್ನು ನೆನೆಸಿಕೊಂಡಿದ್ದಕ್ಕಾಗಿ ಮತ್ತು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿಯವರಿಗೆ ನನ್ನ ಅನಂತ ವಂದನೆಗಳು. ಮೈಸೂರಿನಲ್ಲಿ ಆಕಾಶವಾಣಿ ಪುನರ್ಜನ್ಮ ನೀಡಲು ಕಾರಣರಾದ ಅಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈಗ ಶಾಸ್ತ್ರೀಯ ಸಂಗೀತ, ಶ್ರೀಮತಿ ನೀಲಮ್ಮ ಕಡಾಂಬಿಯವರ ವೀಣೆ ಮತ್ತು ಗಾಯನ, ನಮ್ಮ ಹಳೆಯ ಸ್ನೇಹಿತರಾದ ಸರ್ವಶ್ರೀ ಟಿ ಎಸ್ ತಾತಾಚಾರ್ಯರ ವಯಲಿನ್, ಟಿ ಎಂ ಪುಟ್ಟಸ್ವಾಮಯ್ಯನವರ ಮೃದಂಗ ಮತ್ತು ಎಂ ಎ ಕೃಷ್ಣಮೂರ್ತಿಯವರ ಘಟ. ಶ್ರೀಮತಿ ನೀಲಮ್ಮ ಕಡಾಂಬಿಯವರ ಪರಿಚಯವನ್ನು ನಾನೇನು ಮಾಡಿಕೊಡ್ಬೇಕಾಗಿಲ್ಲ. ಆದರೂ ನೆನಪುಗಳ ವಿಷಯ ಬಂದಿರೋದ್ರಿಂದ ಒಂದು ನೆನಪು ಮಾತ್ರ ಹೇಳ್ತೇನೆ. ಬಹಳ ವರ್ಷಗಳ ಕೆಳಗೆ ಆಕಾಶವಾಣಿಯಿಂದ ಅವರ ಗಾಯನ ಮತ್ತು ವೀಣೆ ಪ್ರಸಾರವಾದಾಗ ನಮಗೆ ಕೊಲಂಬೋದಿಂದ ಒಂದು ಕಾಗದ ಬಂತು. ನಮ್ಮ ಪ್ರಸಾರ ಕೊಲಂಬೋವರೆಗೆ ತಲುಪಿತು ಅಂತ ಅನ್ನೋದೇ ನಮಗೆ ಆಶ್ಚರ್ಯ. ಆ ಕಾಗದದಲ್ಲಿ ಅವರು ಬರೆದಿದ್ದರು, ಶ್ರೀಮತಿ ಕಡಾಂಬಿಯವರಂತೆ ಹಾಡು ಬಲ್ಲವರು, ವೀಣೆ ಬಾರಿಸಬಲ್ಲವರು ಒಂದು ಕೈ ಮೇಲೆ ಬೆರಳಿನ ಮೇಲೆ ಎಣಿಸುವಷ್ಟು ಜನ ಇದ್ದಾರೆಯೇ ತಿಳಿಸಿ ಅಂತ ಕಾಗದ ಬರೆದಿದ್ದರು. ಅದರ ವಿಷಯ ನಾನು ಹೆಚ್ಚು ಹೇಳಬೇಕಾದ್ದೇ ಇಲ್ಲ. ಆ ಕಾಗದ ಎಷ್ಟು ಮಟ್ಟಿಗೆ ನೀಲಮ್ಮ ಕಡಾಂಬಿಯವರ ಗಾಯನ ಸುಶ್ರಾವ್ಯವಾಗಿತ್ತು ಅಂತ ಅನ್ನೋದನ್ನು ತಿಳಿಸುತ್ತೆ. ಕಡಾಂಬಿಯವರೀಗ ತಮ್ಮ ಕಚೇರಿಯನ್ನು ತ್ಯಾಗರಾಜರ ಕನ್ನಡಗೌಳ ರಾಗದ ವರಜೋಪಚಯ ಕೀರ್ತನೆಯಿಂದ ಆರಂಭಿಸುತ್ತಾರೆ.
ತ್ಯಾಗರಾಜರ ಕೃತಿ ಅಪ್ಪರಾಮ ಭಕ್ತಿ, ರಾಗ ಕಾಮವರ್ಧಿನಿ. ಅಪರಾಮ ಭಕ್ತಿಯಂತೋ
ಕಪಿವಾರಿದಿ ದಾಟುನ ಕಲ್ಪಿರುವಾಡ ಕಲ್ಪುನ ಕಪಿವಾರಿದಿ ದಾಟುನ ಕಲ್ಪಿರುವಾಡ ಕಲ್ಪುನ ಕೊನೆಯದಾಗಿ ಸಿಂಧು ಭೈರವಿ ರಾಗದಲ್ಲಿ ಜಯದೇವ ಅಷ್ಟಪದಿ. जगन्नाथ हरे नाथ हरे जगन्नाथ हरे जगन्नाथ हरे सीदती राधा सीदती राधा वासगृहे पश्यति दिशि दिशि पश्यति दिशि दिशि रहसि भवन्तं पश्यति दिशि दिशि रहसि भवन्तं पश्यति दिशि दिशि पश्यति दिशि दिशि रहसि भवन्तं पश्यति दिशि दिशि रहसि भवन्तं तत् अधर मधु
ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಮೈಸೂರು ಆಕಾಶವಾಣಿಯ ಸುವರ್ಣ ಮಹೋತ್ಸವ ಸಮಾರಂಭದ ಧ್ವನಿಮುದ್ರಣದಿಂದ ಆಯ್ದ ಅವತರಣಿಕೆಗಳ 3ನೇ ಭಾಗ ಕೇಳಿದಿರಿ. ಈ ಕಾರ್ಯಕ್ರಮವನ್ನು 5/2/1978ರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನ ಶತಮಾನೋತ್ಸವ ಭವನದಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು.